ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷ, ನಾನು ಉನ್ನತ ಶಿಕ್ಷಣ ಪರವಾಗಿ ಸಚಿವರ ಪರವಾಗಿ ಮಾನ್ಯ ಅಶ್ವಥ್ ನಾರಾಯಣ್ ಅವರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಸಭಾಧ್ಯಕ್ಷ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ 2000 ತಿದ್ದುಪಡಿ ಮಾಡುವ ಮೂಲಕ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಬೆಂಗಳೂರು, ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ವ್ಯವಸ್ಥಾಪನಾ ಕಾಲೇಜು ಬೆಂಗಳೂರು ಮತ್ತು VHD ಕೇಂದ್ರೀಯ ಗೃಹ ವಿಜ್ಞಾನ ಈ ಕಾಲೇಜುಗಳನ್ನು ಒಟ್ಟುಗೂಡಿಸಿ ಮಹಾರಾಜ ಕ್ಲಸ್ಟರ್ ವಿಶ್ವವಿದ್ಯಾನಿಲಯವನ್ನ 2019ರಲ್ಲಿ ನೀವಿದ್ದವಾಗೆ ಡಾಕ್ಟ್ರೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಸರ್ಕಾರಿ ಕಾಲೇಜು ಮಂಡ್ಯ ಈ ಸಂಸ್ಥೆಯನ್ನು ಪ್ರತ್ಯೇಕಗೊಳಿಸುವ ಮೂಲಕ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಮಂಡ್ಯದಲ್ಲಿ ಸಭಾಧ್ಯಕ್ಷರೇ ಕೇಂದ್ರ ಸ್ಥಾನವನ್ನು ಹೊಂದಿರುವ ಏಕಾತ್ಮಕ ಸ್ವರೂಪದ ಮಂಡ್ಯ ವಿಶ್ವವಿದ್ಯಾನಿಲಯವನ್ನು 2019 ರುಸಾ ಕೊಟ್ಟಿದ್ದಾರೆ. ಸಭಾಧ್ಯಕ್ಷ, ಇದು ಉತ್ತರ ಮೇನ್ ಹೇಳ್ಬಿಡ್ತೀನಿ. ಅವರೇ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಸೊ ಈಗ ನಾವು 2000 ಪ್ರಕರಣ 16(2) ಅನ್ವಯ ಕೆಳಕಂಡಂತೆ ಪ್ರಭಾರ ಕುಲಪತಿಗಳನ್ನು ನೇಮಕ ಮಾಡಿದ್ದೀರಿ ಸಭಾಧ್ಯಕ್ಷ. ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಸಭಾಧ್ಯಕ್ಷರೇ. ಈಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ TM ಮಂಜುನಾಥ್, ಮತ್ತೆ ಮಂಡ್ಯ ವಿವಿಗೆ ಪ್ರೊಫೆಸರ್ ಶಿವಚಿತ್ತಪ್ಪ, ನೃಪತುಂಗ ವಿವಿಗೆ ಪ್ರೊಫೆಸರ್ ಪಜಿತಾ ಸುಲ್ತಾನ ಇವನನ್ನ ನೇಮಕ ಮಾಡಿದೀವಿ ಸಭಾಧ್ಯಕ್ಷ. ಮತ್ತೆ ಸಭಾಧ್ಯಕ್ಷ, ಈ ಒಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಇದು ವರ್ಗಾವಣೆಗೊಂಡಿರುವಂತದ್ದು ಬೋಧಕ ಸಿಬ್ಬಂದಿ 275 ಸಭಾಧ್ಯಕ್ಷರೇ, ಬೋಧಕೇತರ 168, ಅದೇ ತರ ಮಂಡ್ಯ ವಿವಿ 92 ಮತ್ತೆ ಬೋಧಕೇತರ 253, ನೃಪತುಂಗ ವಿವಿಯಲ್ಲಿ 100 ಮತ್ತೆ ಬೋಧಕೇತರ 43 ಸಭಾಧ್ಯಕ್ಷರೇ. ಪ್ರಸ್ತುತ ಸಭಾಧ್ಯಕ್ಷ, ಈ ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಇದು ಯಾವುದರಲ್ಲೂ ಚಾಲ್ತಿ ಇರುವುದರಿಂದ ಆಪ್ಟ್-ಔಟ್ ಪ್ರಕ್ರಿಯೆ ಚಾಲ್ತಿ ಇರುವುದರಿಂದ ಸದರಿ ಕಾಲೇಜುಗಳಲ್ಲಿ ನೌಕರರು ಆಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಬಾಕಿ ಇದಾವಲ್ಲ ಸಭಾಧ್ಯಕ್ಷರೇ, ಆ ಎಲ್ಲ ಹುದ್ದೆಗಳಿಗೆ ನಾವು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ 2000 ಅನ್ವಯ 56 ಅನ್ವಯ ಮಂಜೂರಾದ ಹುದ್ದೆಗಳ ಎದುರಾಗಿ ತಾತ್ಕಾಲಿಕವಾಗಿ ಟೆಂಪರವರಿಯಾಗಿ ನಾವು ಇದಕ್ಕೆ ನೇಮಕಾತಿ ಮಾಡಿಕೊಂಡು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳನ್ನ ಯಾವುದೇ ಡಿಸ್ಟರ್ಬ್ ಇಲ್ಲದೆ ನಡೆಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮುಂದುವರೆದು ಸಭಾಧ್ಯಕ್ಷರೇ, ರಾಜ್ಯದ ಎಲ್ಲಾ ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಪರಾಮರ್ಶಿಸಿ ಸೂಕ್ತ ಶಿಫಾರಸುಗಳನ್ನು ಮಾಡಲಿಕ್ಕೆ ಸಭಾಧ್ಯಕ್ಷರೇ ಸದನ ಸಮಿತಿಯನ್ನ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ ಸಭಾಧ್ಯಕ್ಷ. 2 ಮೀಟಿಂಗ್ ಮಾಡಿದ್ವಿ ಸಭಾಧ್ಯಕ್ಷ, 13/2/2025 ಮತ್ತು 9/5/2025 ಸಭೆಗಳು ನಡೆದಿದೆ ಸಭಾಧ್ಯಕ್ಷರೇ. ಪ್ರಸ್ತುತ ಇಲ್ಲಿಯವರೆಗೆ ಶಿಫಾರಸುಗಳನ್ನು ಇನ್ನೂ ನೀಡಿಲ್ಲ ಸಭಾಧ್ಯಕ್ಷರೇ. 2 ಮೀಟಿಂಗ್ ಆಗಿದ್ದಾವೆ. ಸದರಿ ಸಮಿತಿ ನೀಡುವ ಶಿಫಾರಸುಗಳನ್ನು ಪರಿಶೀಲಿಸಿ ನಮ್ಮ ಕ್ಯಾಬಿನೆಟ್ ಮುಂದೆ ತಗೊಂಬಂದು ವಿಶ್ವವಿದ್ಯಾನಿಲಯಗಳು ಶೈಕ್ಷಣಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಅವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಏನು ಅಗತ್ಯ ಕ್ರಮಗಳನ್ನ ನಾವು ತಗೋತೀವಿ ಸಭಾಧ್ಯಕ್ಷ. ಮಾನ್ಯ ಶಾಸಕರಿಗೆ ಇನ್ನೂ ಏನು ಹೆಚ್ಚಿನದಾಗಿ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಉನ್ನತ ಶಿಕ್ಷಣ ಸಚಿವರು ಬಂದ ಮೇಲೆ ಅವ್ರು ಕೇಳ್ಕೊಡ್ಸುವಂತ ಕೆಲಸ ಮಾಡ್ತಾರೆ. ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸಚಿವರು ಉತ್ತರವನ್ನ ಸಂಪೂರ್ಣವಾಗಿ ಓದಿದ್ದಾರೆ. ನಾನು ಬೇಡ ಅಂದ್ರು ಓದ್ತಾ ಇದ್ರು. ಕ್ಲಾರಿಫಿಕೇಶನ್ ಕೇಳ್ತೀನಿ ಹಿಂದೆ. ಸಮಯ ತಗೊಳ್ಳೋದು ಬೇಡ, ಬಹಳ ಅಮೂಲ್ಯವಾಗಿದೆ ಅಂತ. ಆದ್ರೂ ಪಾಪ ಬಹಳ ಉತ್ಸಾಹದಲ್ಲಿ ಓದಿದ್ದಾರೆ. ಹೌದು, ಗೊತ್ತಿದೆ ಎಲ್ಲರಿಗೆ. ಸಭಾಧ್ಯಕ್ಷರೇ, ನಾನು ಇಲ್ಲಿ ಏನ್ ಕೇಳಕ್ ಬಯಸ್ತೀನಿ ಅಂದ್ರೆ, ಏನೊಂದು ಈ 3 ವಿಶ್ವವಿದ್ಯಾನಿಲಯ ಉಪಕುಲಪತಿಗಳ ಈ ಸ್ಥಾನ ಎಲ್ಲ ತುಪ್ಪ ಅವರ ಅವಧಿ ಮುಗಿದು ಈಗಾಗಲೇ 9 ತಿಂಗಳಾಗಿದೆ, 10 ತಿಂಗಳಾಗಿದೆ. ಇವು ಬಹಳ ಪ್ರತಿಷ್ಠಿತವಾದಂತ ಸಂಸ್ಥೆ. ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಇಡೀ ದೇಶದಲ್ಲಿ ರೂಸಾ ಅಂತ ಯೋಜನೆ, ಆಗ UPA ಸರ್ಕಾರದಲ್ಲಿ ರೂಸಾ ಅಂತ ಒಂದು ಯೋಜನೆ ತರ್ತಾರೆ. ಇಡೀ ದೇಶದಲ್ಲಿ 20 ಕಾಲೇಜ್ ಆಯ್ಕೆ ಮಾಡ್ತಾರೆ. ಇಡೀ ದೇಶದಲ್ಲಿ 45,000 ಕಾಲೇಜ್ನಲ್ಲಿ ಆ 20 ಕಾಲೇಜ್ನಲ್ಲಿ 2 ಕಾಲೇಜು ಈ ಮಹಾರಾಣಿ ಕ್ಲಸ್ಟರ್
ಕ್ಲಸ್ಟರ್ ಕಾಲೇಜು ಮತ್ತು ಮಂಡ್ಯ ಕಾಲೇಜು, ಮಂಡ್ಯ ಪ್ರಥಮ ದರ್ಜೆ ಕಾಲೇಜ್ ಯೂನಿಟರಿ ಇದು ಕ್ಲಸ್ಟರ್, ಅದು ಯೂನಿಟರಿ. ಮೊದಲು ಕಾಲೇಜುಗಳಾಗಿತ್ತು, ನೀವು ಇದ್ದೀರಾ ಸರ್ ಇಡೀ ದೇಶದಲ್ಲಿ ಸರ್. ರೂಸಾ 2 ಬರುತ್ತೆ ಸರ್, ಅದರಲ್ಲಿ 3 ಕಾಲೇಜ್ ಆಯ್ಕೆ ಆಗೋದು ಸರ್. 3 ಕಾಲೇಜ್ ಆಯ್ಕೆ ಆಗುತ್ತೆ ಇಡೀ ದೇಶದಲ್ಲಿ, 3 ಕಾಲೇಜ್ ಆಯ್ಕೆ ಆಗುತ್ತೆ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಗೊತ್ತಾಗ್ಲಿ ಅಂತ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. 3 ಕಾಲೇಜು, ಆ 3 ಕಾಲೇಜ್ ಯಾವ್ದು ಅಂದ್ರೆ ಸರ್, ರೂಪತುಂಗ ಕಾಲೇಜು, ರೂಪತುಂಗ ಅನ್ನೋದಕ್ಕಿಂತ ಗವರ್ಮೆಂಟ್ ಸೈನ್ಸ್ ಕಾಲೇಜ್, ಎರಡನೇದು ನಮ್ಮ ಸೇಂಟ್ ಜೋಸೆಫ್ ಕಾಲೇಜ್, ಇನ್ನೊಂದು ಮಹಾರಾಷ್ಟ್ರದಲ್ಲಿ ಒಂದು ಕಾಲೇಜು, ಮಹಾರಾಷ್ಟ್ರದಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಸರ್, ಏನೋ ಒಂದು ಚೆನ್ನಾಗಿದೆ ಹೆಸರು ಮರ್ತ್ಬಿಟ್ಟೆ. ಈ 3 ಕಾಲೇಜ್ ಆಯ್ಕೆ ಆಗುತ್ತೆ. ಇನ್ನು ರೂಸಾ ಈ 2ರಲ್ಲೂ ಬಹಳ ಪ್ರತಿಷ್ಠಿತವಾಗಿ ಇಡೀ ದೇಶದಲ್ಲೇ ಬಹಳ ಉತ್ತಮವಾಗಿರೋ ಕಾಲೇಜು. ರಾಜ್ಯ ಸರ್ಕಾರ ಮತ್ತು ಅಂದು ಕಾಂಗ್ರೆಸ್ ಸರ್ಕಾರನೇ ಇದ್ದಂತ ಸಮಯದಲ್ಲೇ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಮಾಲೋಚನೆಯನ್ನು ಮಾಡಿಕೊಂಡು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ಈ ಕೊಟ್ಟಿರೋ ಉತ್ತರದಲ್ಲಿ ಯೂನಿವರ್ಸಿಟಿ ಮುಚ್ಚಬೇಕಾ ಬೇಡವಾ ಚರ್ಚೆ ಮಾಡಿ ನಾವು ಸಮಾಲೋಚನೆಯನ್ನು ಮಾಡಿ, ಇದು ಸಮಾಲೋಚನೆ ಮಾಡಿ ಸಭೆಯಲ್ಲಿ ತಗೊಳ್ಳುವಂತದಕ್ಕೆ ಅವಕಾಶವಿಲ್ಲದಂತ ಸಂಸ್ಥೆಗಳು ಇದು. ಬೇರೆ ಇದರಲ್ಲಿ ಅವರು ನಿರ್ಣಯ ಮಾಡಬಹುದು, ಆದ್ರೆ ಈ 3 ಸಂಸ್ಥೆ ವಿಚಾರದಲ್ಲಿ ಈಗಾಗಲೇ ನಿರ್ಧಾರವನ್ನು ತಗೊಂಡು ಭಾರತ ಸರ್ಕಾರ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡಿ ಪ್ರತಿ ಸಂಸ್ಥೆಗೆ 55 ಕೋಟಿ ಹಣವನ್ನು ತಗೊಂಡು ಕಟ್ಟಡವನ್ನು ಕಟ್ಟಿ ಎಲ್ಲ ರೀತಿಯಾದಂತಹ ಒಪ್ಪಂದಗಳನ್ನು ಮುಗಿಸಿ ಒಂದು ಪ್ರಾರಂಭದಲ್ಲಿ ಯೂನಿಟರಿ ಆಗಿ ಪ್ರಾರಂಭ ಆಗಬೇಕು. ಯೂನಿಟರಿ ಆಗಿ ಪ್ರಾರಂಭ ಆಗಿದ್ದನ್ನ ಕಾಲಕ್ರಮೇಣ 5 ವರ್ಷ ಕಾಲದಲ್ಲೇ ಮತ್ತೊಮ್ಮೆ ತಿರ್ಗಾ MOUಗೆ ಸೈನ್ ಮಾಡ್ತಾರೆ, ಅಫಿಡವಿಟ್ ಕೊಡ್ತಾರೆ ಇವರು ರಾಜ್ಯ ಸರ್ಕಾರ. ಈ ಕಾಲೇಜ್ಗಳನ್ನ ಅಫ್ಲೇಟಿಂಗ್ ಯೂನಿವರ್ಸಿಟಿ ಮಾಡ್ತೀವಿ. ಅಫ್ಲೇಟಿಂಗ್ ಯೂನಿವರ್ಸಿಟಿ ನೆಕ್ಸ್ಟ್ ಸ್ಟೆಪ್ 1 ಯೂನಿಟರಿ ಮತ್ತು ಕ್ಲಸ್ಟರ್, ಸ್ಟೆಪ್ 2 ಅಫ್ಲೇಷನ್. ಈ ರೀತಿ ನಿರ್ಣಯನ ಮಾಡಿ ಹಣ ತಗೊಂಡು ಈ ಒಪ್ಪಂದಕ್ಕೆ ಆಗ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ ಉನ್ನತ ಶಿಕ್ಷಣ ಸಚಿವರು. ಹಾಗಾಗಿ ಇವತ್ತು ಬಹಳ ಸ್ಪಷ್ಟವಾಗಿದೆ ಈ ರೀತಿ ಉತ್ತರ, ಒಂದು ಸರ್ಕಾರ ಈ ರೀತಿ ಉತ್ತರವನ್ನು ಕೊಟ್ರೆ ಏನಂತ ಹೇಳೋದು ನನಗೆ ಗೊತ್ತಿಲ್ಲ. ಎರಡನೇದು ಆಪ್ಟ್ ಇನ್ ಅಂಡ್ ಆಪ್ಟ್ ಔಟ್. ಯಾವ ಆಪ್ಟ್ ಇನ್ ಅಂಡ್ ಆಪ್ಟ್ ಔಟ್ ಪ್ರಕ್ರಿಯೆನೇ ನಡೀತಿಲ್ಲ ಅಲ್ಲಿ. ಆಪ್ಟ್ ಇನ್ ಅಂಡ್ ಆಪ್ಟ್ ಔಟ್ ಅಂತ ಹೇಳಿದ್ದಾರೆ, ಆಪ್ಟ್ ಇನ್ ಅಂಡ್ ಆಪ್ಟ್ ಔಟ್ ಪ್ರಕ್ರಿಯೆನೇ ನಡೀತಾ ಇಲ್ಲ ಮತ್ತು ಸ್ಟ್ಯಾಚ್ಯೂಟು ಇಲ್ಲ, ಮಾಡಿಲ್ಲ. ಯಾವ ಪ್ರಕ್ರಿಯೆ? ಸುಮ್ಮನೆ ಈ ರೀತಿ ಉತ್ತರ ಕೊಡೋದಿದೆಯಲ್ಲ. 2 ಉತ್ತರ ಕೊಟ್ಟಾರೆ, ಮೊದಲೊಂದು ಉತ್ತರ ಕೊಟ್ಟರು ನಂಗೆ, 2ನೇ ಉತ್ತರನೂ ಕೊಟ್ಟಿದ್ದಾರೆ. 2 ಉತ್ತರ ಇದೆ, ಪರವಾಗಿಲ್ಲ ಯಾವ್ದಾರ ಇರಲಿ. ಬಟ್ ಈಗ ಅವ್ರು ಓದಿದ ಉತ್ತರನೇ ಅಧಿಕೃತವಾಗಿ ತಗೊಳ್ಳೋಣ ಸರ್. ಸೊ ತಗೊಂಡಿದ್ರೆ 2 ತಪ್ಪು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಚಿವರು ಯಾಕಿಲ್ಲ, ಹಾಗಾಗಿ ಸಚಿವರು ಕೊಟ್ಟಿದ್ರೆ ನನಗೇನಿಲ್ಲ, ಇಲ್ಲೇನು ನನಗೇನು ವೈಯಕ್ತಿಕವಾಗಿ ನನ್ನ ಸ್ವಂತ ಏನು ಒಂದು ಇಂಟ್ರೆಸ್ಟ್ ಇರೋಂಥದ್ದು ಏನಲ್ಲ. ಇಂಟ್ರೆಸ್ಟ್ ಏನು ಅಂದ್ರೆ ರಾಜ್ಯದಲ್ಲಿ ಇಂಥ ಒಳ್ಳೆ ಸಂಸ್ಥೆಗಳು ಬಹಳಷ್ಟು ಆಲೋಚನೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಯತ್ನ ಮಾಡಿರೋದನ್ನ ನಾವೇ ಕೈ ಚೆಲ್ಲುವಂತ ಕೆಲಸಗಳು ದೀರ್ಘಕಾಲದಲ್ಲಿ ಆಗಿರುವಂತ 20 ವರ್ಷದ ಯೋಜನೆ ಸರ್. ಇದು ಮುಂದಕ್ಕೆ ಸಾಗಬೇಕು, ಅದನ್ನ ಹಿಂದೆ ಸಾಗಿಸುವಂತದ್ದು ಮಹಾರಾಜರ ಕಾಲದಲ್ಲಿ ಕಟ್ಟಿರುವಂತದ್ದು. ಮತ್ತೆ ಇಡೀ ದೇಶದಲ್ಲಿ ಪ್ರತಿಷ್ಠಿತ ಸೈನ್ಸ್ ಕಾಲೇಜ್ ನೃಪತುಂಗ ಒಂದು ಸುಮ್ಮನೆ ನಿಮಗೆ ಗಮನಕ್ಕೆ ಹೇಳೋ ಸರ್, ಇಡೀ ದೇಶದಲ್ಲಿ ಏಕೈಕ ನಂಬರ್ 1 ರ್ಯಾಂಕ್ಡ್ ಸೈನ್ಸ್ ಕಾಲೇಜ್, ಗವರ್ಮೆಂಟ್ ಕಾಲೇಜ್ ನಂಬರ್ 1 ರ್ಯಾಂಕ್ಡ್ ಕಾಲೇಜ್ ಅಂದ್ರೆ ಈ ಗವರ್ಮೆಂಟ್ ಸೈನ್ಸ್ ಕಾಲೇಜ್ ಸರ್. ಸೊ ಹಾಗಾಗಿ ಇರಬೇಕಾದ್ರೆ ದಯವಿಟ್ಟು ಸರ್ಕಾರ ಇಂಥ ಉತ್ತರಗಳನ್ನ ನಿಮ್ಮ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇದ್ದಾರೋ ಯಾವ ಉತ್ತರ ಬರ್ಕೊಡ್ತಾರೋ ಸರ್, ಇದನ್ನ ಇಮಿಡಿಯೇಟ್ ಆಗಿ ನೀವು ಕೇಳ್ತಿರೋದು ಒಳ್ಳೆಯದು. ಇಮಿಡಿಯೇಟ್ ಆಗಿ ನಾನು ಒಂದ್ ನಿಮಿಷ ಸರ್, ಇಮಿಡಿಯೇಟ್ ಆಗಿ ವೈಸ್ ಚಾನ್ಸಲರ್ನ 10 ತಿಂಗಳಾಗಿದೆ ಖಾಲಿ ಇರುವಂತ ಸ್ಥಾನನ ಇಮಿಡಿಯೇಟ್ ಆಗಿ ವೈಸ್ ಚಾನ್ಸಲರ್ನ ಅಪಾಯಿಂಟ್ ಮಾಡಬೇಕು. ನಿಮ್ಗೆ ಗೊತ್ತಾಗಲ್ಲಪ್ಪ, ಇನ್ಚಾರ್ಜ್ ಕಂಡ್ರಿ, ಅದು ಇನ್ಚಾರ್ಜ್ ಆದ್ರೆ ಏನಾಯ್ತು? ವೈಸ್ ಚಾನ್ಸಲರ್ ಎಲ್ಲಿ ಇನ್ಚಾರ್ಜ್ ಇಲ್ಲೇ ಬಿಟ್ಬಿಡಿ. ನೀವು ವೆನ್ ಯು ಆರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇನ್ಚಾರ್ಜ್ ಯೂನಿವರ್ಸಿಟಿಲಿ ಯಾರು ವಿಸಿ ಇಲ್ಲೇ ಮಾಡಿದ್ದೀವಿ. ತಾತ್ಕಾಲಿಕ ಇನ್ಚಾರ್ಜ್ ಅಂದ್ರೆ ನೋಡಿ, ಅದನ್ನೇ ಹೇಳ್ತಾ ಇರೋದು ನೋಡಿ. ನೀವಿದ್ದಾಗ ಯಾರು ನೇಮಕಾತಿ ಮಾಡಿ ಹೇಳ್ತಾರೆ. ನಾವು ಹೇಳಿದೀವಲ್ಲ ಸಭಾಧ್ಯಕ್ಷ, ಇವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ವೈಸ್ ಚಾನ್ಸಲರ್ ಇರೋದೇ 4 ವರ್ಷ ಟರ್ಮ್, ಈಗ 3 ಇರ್ಬೇಕು, 4 1 ವರ್ಷ ಇನ್ನು ಟೆಂಪ್ರರಿ ಇರ್ತಿದ್ದೀರಲ್ಲ. ಯೂನಿವರ್ಸಿಟಿ ಒಳಗೆ ಎಲ್ಲ ಗೊತ್ತು, ಯಾಕೆ ಹೇಳ್ತಾರೆ ಇನ್ಚಾರ್ಜ್ ಇರಲಿಲ್ಲ. ಸಿಂಡಿಕೇಟ್ ಮೆಂಬರ್ ಸೋ ಮೆನಿ ಇಯರ್ಸ್. ಸುರೇಶ ಮಾನ್ಯ ಸಭಾಧ್ಯಕ್ಷ,
ಮಾನ್ಯ ಅವರು ಸುರೇಶ. ಎಜುಕೇಶನ್ ಮಿನಿಸ್ಟರ್ ಅದಕ್ಕೆ ಹೇಳ್ತಿರೋದು. ನಮಗೂ ಸ್ವಲ್ಪ ಎಜುಕೇಶನ್ ಬಗ್ಗೆ ಗೊತ್ತಿದೆ ಸಭಾಧ್ಯಕ್ಷರೇ. ನಾವು ಸ್ಕೂಲು ಕಾಲೇಜ್ ಎಲ್ಲ ನಡೆಸ್ತೀವಿ. ಅವರು ಪಾಪ ಪಂಡಿತರು ಇರ್ಬೋದು, ಅವರಷ್ಟು ನಾವು ಅತಿ ಬುದ್ಧಿವಂತರಲ್ಲ ಅಂದ್ರೆ ನಾವು ಸ್ವಲ್ಪ ಸರ್, ಈಗ ಸುರೇಶ ರಿಯಲ್ ಎಸ್ಟೇಟ್ ಇದ್ರೆ ಹೇಳಿ, ಅದ್ರ ಬಗ್ಗೆ ಯೂನಿವರ್ಸಿಟಿ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಆಯ್ತು ಈಗ ಸರ್, ಈಗೇನ್ ಗೊತ್ತಾ ನಾನು ಕೇಳ್ತಿರೋದು, ಇದಾದ್ಮೇಲೆ ಅಲ್ಲ ಪಾಪ ಸುರೇಶ್ ಅವ್ರು ಕೋಪ ಮಾಡ್ಕೊಂಡ್ರು. ಯಾಕಂದ್ರೆ ಅವ್ರಿಗೆ ನನಗೆ ಇದು ಸವಿಸ್ತಾರವಾಗಿ ಗೊತ್ತಿರಲ್ಲ ಅವ್ರಿಗೆ. ಬೇರೆ ಯೂನಿವರ್ಸಿಟಿಗಳು ಇದಾದ್ಮೇಲೆ ಎಲ್ಲ ವೇಕೆನ್ಸಿ ಬಂದಿರೋಂತ ಯೂನಿವರ್ಸಿಟಿಗಳು, ಸರ್ ಇತ್ತೀಚೆಗೆ ಬಂದಿರೋ ಯೂನಿವರ್ಸಿಟಿಗಳೆಲ್ಲ ವೇಕೆನ್ಸಿ ಬಂದಿರೋದಲ್ಲ, ವೇಕೆನ್ಸಿಗಳು ಬೇರೆ ಎಲ್ಲ ಭರ್ತಿಯಾಗಿದೆ. ಈ ಯೂನಿವರ್ಸಿಟಿಗಳು ಮಾತ್ರ ಹಾಗೆ ಬೇರೆ ಎಲ್ಲ ಯೂನಿವರ್ಸಿಟಿ ಖಾಲಿ ಬಂದಿರೋದನ್ನೆಲ್ಲ ಭರ್ತಿ ಮಾಡಿದ್ದಾರೆ. ಈ ಯೂನಿವರ್ಸಿಟಿ ಮುಂಚೆ ನವೆಂಬರ್ 24ರಲ್ಲಿ ಖಾಲಿ ಆಗಿರೋಂಥದ್ದನ್ನ ಭರ್ತಿ ಮಾಡಿಲ್ಲ. ತದನಂತರ ಬಂದಿರುವಂತ ಎಲ್ಲ ಯೂನಿವರ್ಸಿಟಿ ಮಾಡಿದ್ದಾರೆ. ಇವರೇನು ಅಂದ್ರೆ ಇದನ್ನು ಮುಚ್ಚಿಬಿಡ್ಬೋದು ಅಂತ ಅನ್ನುವಂತ ಸ್ಥಿತಿಯಲ್ಲಿದ್ದಾರೆ. ಇದಾಗಲ್ಲ ಅನ್ನೋಂಥದ್ದು ನಾನು ಯಾಕೆ ಇಷ್ಟೊತ್ತು ಹೇಳಿದೆ ಅಂದ್ರೆ, ಇದನ್ನು ಮುಚ್ಚಲಿಕ್ಕೆ ಆಗಲ್ಲ ಸರ್. ಯಾರು ಅಧಿಕಾರಿಗಳು ಉತ್ತರ ಕೊಡ್ತಾರೆ ಸರ್ಕಾರಕ್ಕೆ ಗಮನಕ್ಕೆ ತರುವಂತದ್ದು ಮಾಡಬೇಕು. ಇಟ್ ಕೆನಾಟ್ ಬಿ ಕ್ಲೋಸ್. ಯೂನಿವರ್ಸಿಟಿ ಕ್ಲೋಸ್ ಆಗಲ್ಲ, ತಕ್ಷಣ ಯೂನಿವರ್ಸಿಟಿಗಳು ವೈಸ್ ಚಾನ್ಸಲರ್ ನಾಮಿನೇಟ್ ಮಾಡಲಿ ಅನ್ನೋದು ಒಂದು ಸಜೆಷನ್ ಅಲ್ಲ ಇದು. ಗವರ್ಮೆಂಟ್ ಉತ್ತರ ಕೊಡ್ಲಿ ಅಂತ ನನ್ನ ಒತ್ತಾಯ. ಎರಡನೇದು, ಈ ಆಪ್ಟ್ ಇನ್ ಅಂಡ್ ಆಪ್ಟ್ ಔಟ್ ಹೇಳ್ತಿದ್ದಾರೆ, ಇದು ಚಾಲನೆಯಲ್ಲ. ತಕ್ಷಣ ಕ್ರಮವನ್ನು, ಅದನ್ನು ಸಿಬ್ಬಂದಿಗಳ ನೇಮಕ ಮಾಡ್ಲಿಕ್ಕೂ ಕ್ರಮವನ್ನು ವಹಿಸಲಿ. ವೈಸ್ ಚಾನ್ಸಲರ್ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ಅಲ್ಲ ಸರ್. ಈಗ ನನಗೆ ಉತ್ತರ ಬಹಳ ಸ್ಪಷ್ಟವಾಗಿ ನೇಮಕಾತಿ ಮಾಡ್ತೀವಿ, ತಕ್ಷಣ ನಾವು ನೋಟಿಫೈ ಮಾಡಿ ಬೋಧಕರು ಬೋಧಕೇತರ ಪೋಸ್ಟ್ಗಳಿದಾವೆ ಸಭಾಧ್ಯಕ್ಷರೇ. ಅವ್ನು ಟೆಂಪರರಿ ತಗೊಂಡು ಯಾವ್ದು ತೊಂದರೆ ಆಗ್ತಾ ಇಲ್ಲ ಸಭಾಧ್ಯಕ್ಷ. ಟೀಚರ್ಸ್ ಇದ್ದಾರೆ, ಉಳಿದವರು ಎಲ್ಲ ಇದ್ದಾರೆ. ನೀವ್ ಹೇಳ್ದಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಉದ್ಯೋಗಗಳು ಸಂಪೂರ್ಣವಾಗಿ ಸರ್ಕಾರಿ ಪ್ರತಿಷ್ಠಿತವಾದ ಸಂಸ್ಥೆ ಸರ್. ಎಲ್ಲ ಕಡೆ ಇದ್ದಂಗೆ ನ್ಯಾಷನಲ್ ರ್ಯಾಂಕ್ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಇರ್ಲಿ. ಆಯ್ತು ಸಭಾಧ್ಯಕ್ಷರೇ, ಈಗ ಮಾನ್ಯ ಅಧ್ಯಕ್ಷ ಸರ್, ಯಾಕೆ ಡಾಕ್ಟ್ರೆ ಮಾತಾಡಕ್ ಕೊಡಿ ಸಭಾಧ್ಯಕ್ಷರೇ. ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ ಸಭಾಧ್ಯಕ್ಷ. 2 ಮೀಟಿಂಗ್ ಮಾಡಿದ್ದಾರೆ ಸಭಾಧ್ಯಕ್ಷ. ಅವ್ರ ಶಿಫಾರಸುಗಳು ನೋಡ್ಕೊಂಡು ಮುಂದಿನ ದಿವಸಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ತಗೊಬಂದು ಏನೇನು ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಒಳ್ಳೇದಾಗ್ತದೆ ಯೂನಿವರ್ಸಿಟೀಸ್ಗೆ ಮಾಡುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಎಸ್ ಎನ್ ಚನ್ನಬಸಪ್ಪ ಆಯ್ತು, ಉತ್ತರ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಉತ್ತರ ಕೊಟ್ಟಿದೆ, ಅದು ನೀವು ಫಾಲೋ ಅಪ್ ಮಾಡಿ. ಸಬ್ಜೆಕ್ಟ್ ಅವರು ಮುಂಚೆ ಉನ್ನತ ಶಿಕ್ಷಣ ಸಚಿವರಾಗಿರೋರು, ಈ ಸಬ್ಜೆಕ್ಟ್ ಅನ್ನು ಅರ್ಥ ಆಗುತ್ತೆ, ಯು ಕ್ಯಾನ್ ಅಪ್ರಿಶಿಯೇಟ್ ಬೆಟರ್. ದಯವಿಟ್ಟು ನಾನು ಸರ್ಕಾರ ಈ ರೀತಿ ಇಷ್ಟು ಲೈಟ್ ಆಗಿ ಉತ್ತರ ಏನ್ ಕೊಡ್ತಿದ್ದಾರೆ, ಜವಾಬ್ದಾರಿಯುತವಾದಂತಹ ಉತ್ತರ ಕೊಡ್ತಿದ್ದಾರೆ. ರೆಸ್ಪಾನ್ಸಿಬಲ್ ಆನ್ಸರ್ ಡೆಪ್ಯೂಟಿ ಸಿಎಂ ನೇತೃತ್ವದಲ್ಲಿ ಅಧ್ಯಕ್ಷ ನಡೀತಾ ಇದೆ. ಶಿಫಾರಸ್ ನೋಡಿ ತೀರ್ಮಾನ ಹೇಳಿದಾರಲ್ಲ. ಅಂಡರ್ ದಟ್ ಸರ್. ಆಯ್ತು, ಅದು ಮತ್ತೆ ಸಪರೇಟ್ ಮಾತಾಡಿ ಅದನ್ನು ಇಲ್ಲಿ ಅದನ್ನು ಕೇಳಿದ್ರೆ ಆಗ್ತದ. ಏನ್ ಹೇಳೋಣ ಸರ್, ನಾಳೆನೇ ಆರ್ಡರ್ ಮಾಡ್ಕೊಟ್ಬಿಡ್ಬೇಕಾ? ಹೇಳಿದೀವಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಗೊಂಬಂದು ನಾವು ಟೇಕ್ ದಮ್. ವಾಟ್ ಇಸ್ ದರ್ ಡಾಕ್ಟ್ರೆ, ಬಿಡಿ ಸ್ವಲ್ಪ. ಎಸ್ ಎನ್ ನೀವೇ ಹೇಳಿ. ಚನ್ನಬಸಪ್ಪ, ಅಶ್ವಥ್ ಅವರೇ, ಒಂದ್ ನಿಮಿಷ ವಾಯ್ಸ್ ನೋಡಿ. ತಾವು ಸುರೇಶ್ ಗೌಡ್ರೆ ನೋಡಿ, ಸುರೇಶ್ ಗೌಡ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಉನ್ನತ ಶಿಕ್ಷಣ ಸಚಿವನಿದ್ದಂತ ಸಂದರ್ಭದಲ್ಲಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿದಾಗೆ ಬಸ್ಸರ್ ಯೂನಿವರ್ಸಿಟಿ, ಮಹಾರಾಣಿ ಕಾಲೇಜ್, ಮಂಡ್ಯ ಯೂನಿವರ್ಸಿಟಿ ಅವಕ್ಕೆಲ್ಲ 52 crores, 55 crores ವಾಟ್ ಎವರ್ ಕೊಟ್ಟಿದ್ರು. ಅದರ ಪ್ರಕಾರ ನಾವು ಅವಾಗ ಬಿಲ್ ಪಾಸ್ ಮಾಡಿದ್ದೇವೆ. ಇದು 2017-18 ನಲ್ಲೇ, ಅದು 1920 ಅಲ್ಲ, 17-18 ನಲ್ಲೇ ಬಿಲ್ ಪಾಸ್ ಮಾಡಿದ್ದೇವೆ. ದಯವಿಟ್ಟು ಓದಿ. ಯಾರು ಮಾಡ್ಬೇಕು ಇದನ್ನ? ಎಸ್, ರಾಜ್ಯಪಾಲರು ಚಾನ್ಸಲರ್ ಇದ್ದಾರೆ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿಗಳಿಗೆ. ಹಿ ಇಸ್ ದ ಚಾನ್ಸಲರ್. ದಯವಿಟ್ಟು ನೀವು ಒಂದು ಮಾತನ್ನ ರಾಜ್ಯಪಾಲರಿಗೆ ಹೇಳಿ, ಈ ತರ ವೈಸ್ ಚಾನ್ಸಲರ್ ನೇಮಕ ಆಗಿಲ್ಲ, ಒಂದು ಪತ್ರವನ್ನ ಬರೀರಿ ಅಂತ ಹೇಳಿ. ಆದಾಗ್ಯೂ ಕೂಡ ಮಂತ್ರಿಗಳು ಕೂಡ ಸರಿಯಾದಂತ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ನಾನು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮಾಡಿಬಿಟ್ಟು, ಯಾಕಂದ್ರೆ ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದಾರಲ್ಲ, ಸಂಬಂಧಪಟ್ಟಂತ ಉನ್ನತ ಶಿಕ್ಷಣ ಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಮಾಡುವಂತ ಇದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಮೇಲೆ ಒಂದು ಇದು ಇದೆ. ದಯವಿಟ್ಟು
ಮೀಟ್ ದಿ ಗವರ್ನರ್ ಹಾನರಬಲ್ ಬಿಕಾಸ್ ಈಸ್ ದ ಚಾನ್ಸಲರ್. Okay. ಅವರಿಂದ ಒಂದು ಪತ್ರ ಬಂದ್ರೆ ಸರ್ಕಾರ ಬೇಗ ಮಾಡುತ್ತೆ ಬಿಕಾಸ್ ಈಸ್ ದ ಚಾನ್ಸಲರ್. ಸರ್ ಈಗ ನೀವೇ ಮಾಡ್ತೀರಾ ನಾವು ಕೇಳೋದು ಇಷ್ಟೇ, QND ಸರ್ಕಾರಕ್ಕೆ? ಸರ್ ಇದು ನೋಟಿಫಿಕೇಶನ್ ಮಾಡೋದು ಸರ್ಕಾರ ಕೆಲಸ. ಆಯ್ತಪ್ಪ ಹೇಳಿದಾರೆ ಉತ್ತರ, ಮತ್ತೆ ಅದನ್ನ ಯಾಕೆ ಉತ್ತರದಲ್ಲಿ ಚರ್ಚೆ? ಸರ್ ಇದು ಮುಂದುವರಿಸ್ತೀವಿ ಅಥವಾ ಮುಚ್ಚುತ್ತೀವಿ ಅನ್ನೋದು ರಾಯರೆಡ್ಡಿ ಅವರನ್ನು option ಬೇಗ ಇಲ್ಲ ಮಿನಿಸ್ಟರ್ ಸರ್. ಮಾಡಬೇಕು. ಸರ್ಕಾರ ಉತ್ತರ ಕೊಟ್ಟಿದೆ. ಅಲ್ಲ ಸರ್ಕಾರ ಈ ರೀತಿ ಉತ್ತರ ಮತ್ತೆ ಕೊಟ್ರೆ ಹೇಗೆ ಕೊಡ್ಬೇಕು? ಬೇಜವಾಬ್ದಾರಿತನದ ಉತ್ತರ ಸರ್. ಆಯ್ತು, ಹಾಗಾಗಿ ಇದು ಕೂತ್ಕೊಂಡು ಜವಾಬ್ದಾರಿತ್ವಾದಂತ ಉತ್ತರ ಅಲ್ಲ, ಹೇಳಿದಾರಲ್ಲ. ಕಾನೂನುಬದ್ಧವಾದಂತ ಉತ್ತರ ಅಲ್ಲ. ಆಯ್ತು, ಇಟ್ ಇಸ್ ಕಂಪ್ಲೀಟ್ ಇಗ್ನೋರೆನ್ಸ್. ಓಕೆ. ಈಗ ನೀವು ಗಮನ ಸೆಳೆದಿದೆ, ಹೇಳಿದ ಮತ್ತೆ ಯಾಕೆ ಚರ್ಚೆ? ಚನ್ನಬಸಪ್ಪ ಇಟ್ಟು ನಾವು ಅವರೆಲ್ಲ ತುಂಬ್ತೀವಿ ಚನ್ನಬಸಪ್ಪ ಅವರ next. ಬೇಜವಾಬ್ದಾರಿ ಆಯ್ತು, ನಾವು ಮಾಡೋಣ ಅಂತ ಮಂತ್ರಿಗಳೇ. ಹೇಳಿದ್ ಕರೆಕ್ಟ್ ಡಾಕ್ಟರ್. ಆಯ್ತು. ಚನ್ನಬಸಪ್ಪ. ಸನ್ಮಾನ್ಯ ಅಧ್ಯಕ್ಷರೇ,